ಬಿಬಿಎಂಪಿ ಅಭಿಮಾನಿ ಬಳಗದ ವತಿಯಿಂದ ಹಿರಿಯ ವಕೀಲರಾದ ಶ್ರೀ ಕೆಎನ್ ಪುಟ್ಟೇಗೌಡ ಪ್ರತಿಷ್ಠಾನದ ಉದ್ಘಾಟನೆ ಹಾಗೂ ಉಪನ್ಯಾಸ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ವೇದಿಕೆಯಲ್ಲಿ ಗಣ್ಯರ ಉಪಸ್ಥಿತಿ. ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು, ದಿವಂಗತ ಪುಟ್ಟೇಗೌಡರ ಧರ್ಮಪತ್ನಿ ಹಾಗೂ ವಕೀಲರ ಸಂಘದ ಅಧ್ಯಕ್ಷರಾದ ಶ್ರೀ ವಿವೇಕ್ ಸುಬ್ಬಾರೆಡ್ಡಿ ಅವರು ಉಪಸ್ಥಿತರಿದ್ದರು. ಗೌರವ ಸನ್ಮಾನ. ಇದೇ ಸುಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಗಣ್ಯರಿಗೆ ಆತ್ಮೀಯವಾಗಿ ಗೌರವಿಸಿ ಸನ್ಮಾನಿಸಲಾಯಿತು. ಗುಣಗಾನ ಹಾಗೂ ಸ್ಮರಣೆ. ವೇದಿಕೆಯ ಮೇಲಿದ್ದ ಗಣ್ಯರು ಹಾಗೂ ಪ್ರತಿಷ್ಠಾನದ ಪದಾಧಿಕಾರಿಗಳು ದಿವಂಗತ ಕೆಎನ್ ಪುಟ್ಟೇಗೌಡರ ಸಾಧನೆ, ವ್ಯಕ್ತಿತ್ವ ಮತ್ತು ಸಮಾಜಮುಖಿ ಕಾರ್ಯಗಳನ್ನು ಮುಕ್ತಕಂಠದಿಂದ ಗುಣಗಾನ ಮಾಡಿ ಅವರ ಸ್ಮರಣೆ ಮಾಡಿದರು. ಗಣ್ಯರ ಸಾಥ್. ಪ್ರತಿಷ್ಠಾನದ ಪದಾಧಿಕಾರಿಗಳು ಕಾರ್ಯಕ್ರಮದ ಯಶಸ್ಸಿಗೆ ಸಂಪೂರ್ಣವಾಗಿ ಸಾಥ್ ನೀಡಿದರು. ವಕೀಲರ ಸಂಘದ ಭಾಗವಹಿಸುವಿಕೆ. ವಕೀಲರ ಸಂಘದ ಪದಾಧಿಕಾರಿಗಳು ಹಾಗೂ ನೂರಾರು ಸದಸ್ಯರು ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಚಂದಗಾಣಿಸಿದರು. ಹಿಂಗೆ ಮನೆ ಬಣ್ಣ ಹಿಂಗೆ ಹಿಂತಿರ್ಕೊಳ್ಳಿ. ಹಾಂ, ನೀವು ಹಂಗೆ ಹಾಕ್ಬಿಡಿ. ಆಗಮಿಸಿದ್ದಾರೆ. ನಾವು ಸ್ವಲ್ಪ ಸಾಹೇಬರು ಅರ್ಜೆಂಟಾಗಿ ಹೋಗೋದ್ರಿಂದ ಸ್ವಲ್ಪ ಅರ್ಜೆಂಟಾಗಿ ನಾವು ಕಾರ್ಯಕ್ರಮ ಸ್ವಲ್ಪ ಮುಂಚಿತವಾಗಿ ಶುರು ಮಾಡಿದ್ವಿ. ದಯವಿಟ್ಟು ಆಚೆಗೆ ಅವರೆಲ್ಲ ಬರಬೇಕಾಗಿ ವಿನಂತಿಸ್ಕೊಳ್ತೀನಿ. ಮೊಟ್ಟ ಮೊದಲನೇದಾಗಿ ಪ್ರಾರ್ಥನೆಯಿಂದ ಪ್ರಾರ್ಥನೆ ಮಾಡಬೇಕಾಗಿ ವಿನಂತಿಸ್ಕೊಳ್ತೀನಿ. ಈ ಒಂದು KNP ನಾವು ಪುಟ್ಟೇಗೌಡರು ಅನ್ನೋದಕ್ಕಿಂತ ಶಾರ್ಟ್ ಫಾರ್ಮಲ್ಲಿ KNP ಅಂತಲೇ ಕರೀತಾ ಇದ್ದಿದ್ದು. ಹಾಗಾಗಿ ಅವರು ಭಾಳ ಪರಿಚಿತರು. ಮೊದಲಿಗೆ ನಾನು ಈ ಒಂದು KNP ಪುಟ್ಟೇಗೌಡರ ಪ್ರತಿಷ್ಠಾನವನ್ನು ಆಯೋಜನೆ ಮಾಡಿದಂತಹ ಎಲ್ಲ ಆಯೋಜಕರಿಗೆ ಮೊದಲಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಿಮಗೆಲ್ಲ ತಿಳಿದಿದೆ, ಸಾಮಾನ್ಯವಾಗಿ ಬೆಂಗಳೂರಿನಲ್ಲೆಲ್ಲ ಪ್ರಾಕ್ಟೀಸ್ ಮಾಡೋರೆಲ್ಲ ಸುತ್ತಮುತ್ತಲ ನಗರದಿಂದ, ಹೆಚ್ಚಿನದಾಗಿ ಗ್ರಾಮಾಂತರ ಪ್ರದೇಶದಿಂದ ಬಂದಂಥ ಪ್ರಾಕ್ಟೀಸ್ ಮಾಡೋರು. ನಗರದವರು ಸ್ವಲ್ಪ ಸಂಖ್ಯೆ ಕಡಿಮೆ ಇರ್ತದೆ, ಹೊರಗಡೆಯಿಂದ ಬಂದಂಥವ್ರು. ಈ ಒಂದು ಪ್ರಾಕ್ಟೀಸ್ ಮಾಡುವಾಗ ಗ್ರಾಮಾಂತರ ಪ್ರದೇಶದಿಂದ ಬಂದವರಿಗೆ ಗ್ರಾಮೀಣ ಸೊಗಡು ಇರ್ತದೆ. ಆ ಸೊಗಡನ್ನು ಮೈಗೂಡಿಸ್ಕೊಂಡವರು ಈ ಪುಟ್ಟೇಗೌಡರು. ನಿಮ್ಗೆ ಗೊತ್ತಿದೆ, ಮಂಡ್ಯ ಜಿಲ್ಲೆ ನಾಗಮಂಗಲ ಜಿಲ್ಲೆಯವರು. ಅವರು ಗ್ರಾಮಾಂತರ ಪ್ರದೇಶದಲ್ಲೂ ಹುಟ್ಟಿ ಅವರ ಎಜುಕೇಷನ್ನು ಕೂಡ ಗ್ರಾಮಾಂತರ ಪ್ರದೇಶದಲ್ಲೇ ಮಾಡಿದ್ರು ಕೂಡ ಬೆಂಗಳೂರಿಗೆ ಬಂದ ಮೇಲೆ ಅವರು ಬೆಂಗಳೂರಿನ ಬಾರಿನ ಒಂದು ಆಸ್ತಿ ಆಗಿದ್ರು. ಯಾಕೆ ಬೆಂಗಳೂರಿನ ಬಾರಿನ ಆಸ್ತಿ ಆಗಿದ್ರು ಅಂತ ಅಂದರೆ, ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೇನೆ ಅಂತಂದರೆ, ಅವರು ಬೆಂಗಳೂರಿನ ಬಾರ್ನ ಸದೃಢಗೊಳಿಸ್ಕೊಳ್ಳಿಕ್ಕೂ ಕೂಡ ಅವರು ಸೇವೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಸೊಸೈಟಿ ನೋಡಿ, ನೀವು ಸೊಸೈಟಿ ಅಂದ ತಕ್ಷಣ ನನ್ನ ಕಣ್ಣಿಗೆ ಬಂದು ನಿಂತ್ಕೊಳ್ತಕ್ಕಂಥದ್ದು ಏನು ಅಂತಂದರೆ, ಈ ಸೊಸೈಟಿಯಿಂದ ಬಹಳಷ್ಟು ಈ ಹೊರಗಿನಂಥವ್ರು, ಈಗ ನನ್ನಂಥವ್ರ ಹೊರಗಡೆಯಿಂದ ಬಂದವರಿಗೆ ಸಹಾಯ ಮಾಡ್ತಕ್ಕಂಥದ್ದು ಯಾವುದು ಅಂದರೆ ಈ ಸೊಸೈಟಿ. ಈ ಸೊಸೈಟಿಯಿಂದ ಅವರಿಗೆ ಹಣಕಾಸಿನ ಸಹಾಯ ಸಿಕ್ಕಿದಂಥ ಸಂದರ್ಭದಲ್ಲಿ ಯುವ ವಕೀಲರುಗಳಿಗೆ ಇಲ್ಲಿ ಒಂದು ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಇರ್ತದೆ. ಬೆಂಗಳೂರಿನಲ್ಲಿ ಬದುಕೊಳ್ಬೇಕು ಅಂತಂದರೆ ಒಂದು ಆಫೀಸ್ ಮಾಡಬೇಕು, ಆಫೀಸಲ್ಲಿ ಅವರು ವೃತ್ತಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ನಾನು ಅವ್ರನ್ನ ಆಸ್ತಿ ಅಂತ ಹೇಳ್ತಾ ಇದ್ದೇನೆ. ಯಾಕೆಂತಂದರೆ ಸೊಸೈಟಿನ ಬೆಳವಣಿಗೆಗೂ ಕೂಡ ಅವರು ಬಹಳಷ್ಟು ಶ್ರಮಿಸಿದ್ದಾರೆ. ಈ ವಕೀಲರ ಸಂಘದಲ್ಲಿ ಅವ್ರದೇ ಆದ ಛಾಪನ್ನು ಮೂಡಿಸಿ ಅವರು ಎಲ್ಲ ಸ್ತರಗಳಲ್ಲೂ ಕೂಡ ಕೆಲಸ ಮಾಡಿ ನಮ್ಮ ಜೊತೆಗೆ ಅವರು ಇದ್ದಾರೆ. ಅವ್ರು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ನನ್ನ ಹೋಬಳಿಯಲ್ಲೇ ಒಂದು 20,000 ಜನ ಕಾಫಿ ಬೆಳೆಗಾರರಿದ್ದಾರೆ. ಅದು 1 ಎಕರೆಯಿಂದ 10 ಎಕರೆವರೆಗೂ ಹೋಲ್ಡರ್ಸ್, ಅಂದ್ರೆ ಸಣ್ಣ ಹಿಡುವಳಿದಾರರು ಯಾರು ಕಾಫಿ ಬೆಳೀತಾರೋ ಅವರನ್ನ, ರೈತರನ್ನೇ ಮಾಲೀಕರನ್ನು ಮಾಡಬೇಕು ಅಂತ ಹೇಳಿ ಒಂದು FEO ಮಾಡಿ ಅದರ ಮೂಲಕ ಕಾಫಿ ಪ್ರಾಡಕ್ಟ್ ನ ಬಿಡಬೇಕು, ಇಂಟರ್ನ್ಯಾಷನಲ್ ಮಾರ್ಕೆಟ್ಗೂ ತರಬೇಕು ಅಂತ ಹೇಳಿ ನಾವು. ಅತಿ ವಿಸ್ಮಯಕರವಾದಂತಹ ಸಂಗತಿ ಯಾವುದು? ಮೋಸ್ಟ್ ಅಸ್ಟಾನಿಶಿಂಗ್ ಫ್ಯಾಕ್ಟರ್ ಇನ್ ದಿ ವರ್ಲ್ಡ್ ಅನ್ನೋ ಪ್ರಶ್ನೆ ಕೇಳಿದಾಗ ಧರ್ಮರಾಯ ಒಂದು ಉತ್ತರ ಕೊಡ್ತಾರೆ. ನಮ್ಮ ಕಣ್ಣು ಮುಂದೆ ಜನಿಸಿದವರೆಲ್ಲ ಸತ್ತೋಗ್ತಾ ಇದ್ದಿದ್ದು ನಮ್ಗೆ ಗೊತ್ತಿದೆ, ನಾವು ನೋಡ್ತಾ ಇದ್ದೀವಿ. ಅದೇ ಬದುಕಿದವರೆಲ್ಲ
ನಾವು ಸಾಯಬಾರ್ದು, ನಾವು ಬದುಕಿರ್ಬೇಕು ಅಂತ ಅಂದ್ಕೊಳ್ತಾರಂತೆ. ಇದು ವಿಸ್ಮಯಕರವಾದಂತಹ ಸಂಗತಿ. ಹಾಗಾಗಿ ಸ್ನೇಹಿತರೆ, ನೆನ್ನೆ ಪುಟ್ಟೇಗೌಡ ತೀರೋಗಿದ್ದಾರೆ, ನಾಳೆ ನಾನು ತೀರೋಗ್ತೀನಿ, ನಾಳೆ ನಾವೆಲ್ಲ ತೀರೋಗ್ತೀವಿ. ಈ ಸತ್ಯನ ನಾವು ಅರ್ಥ ಮಾಡ್ಕೋಬೇಕು. ಇದು ಬದುಕಿನ ಸತ್ಯ. ಆದರೆ ನಮ್ಗೆ ಬೇಕಾದವರು, ನಮ್ಮ ಮನೆಯವರು, ನಮ್ಮ ಬಳಗ, ನನ್ನ ಸ್ನೇಹಿತ ಸತ್ತೋದಾಗ ನಮ್ಗೆ ನೋವಾಗಲ್ವಾ? ಖಂಡಿತ ಆಗುತ್ತೆ. ಆ ನೋವನ್ನೇ ನಾವು ನುಂಗ್ಕೊಂಡು ಕೊರಕೊಂಡು ಬದುಕೋಕ್ಕಾಗತ್ತಾ? ಬದುಕೋಕ್ಕಾಗಲ್ಲ. ಅಂತೇಳಿ ನಾವು ಸತ್ತು ಬಿಡೋಣವಾ? ಅದು ಸಾಧ್ಯ ಇಲ್ಲ. ಹಂಗಾದ್ರೆ ನೋವನ್ನು ಮರೆಯೋದು ಹೇಗೆ ಅನ್ನೋ ಪ್ರಶ್ನೆ ಬಂದಾಗ 2600 ವರ್ಷಗಳ ಹಿಂದೆ ಗೌತಮಿ ಅಂತಕ್ಕಂಥ ಒಂದು ಮಹಿಳೆ ಮದುವೆಯಾಗಿ ಆಕೆಗೆ ಒಂದು ಸಣ್ಣ ಮಗು ಇರುತ್ತೆ. ಮಗು ಚಿಕ್ಕದಾಗಿದ್ದಾಗ ತಂದೆ ಸತ್ತೋಗ್ತಾನೆ. ಗಂಡ ಸತ್ತೋದ ಅಂತೇಳಿ ಹೆಂಡತಿ ಸಾಯಲಿಲ್ಲ, ಮಗನಿಗೋಸ್ಕರ ಬದುಕ್ತಾರೆ. ಕಷ್ಟಪಟ್ಟು ಶ್ರಮ ಪಟ್ಟು ದುಡಿದು ಆ ಮಗುನ ಬೆಳೆಸ್ತಾಳೆ. ಆ ಮಗು 15-16 ವರ್ಷಕ್ಕೆ ಬರೋಷ್ಟೊತ್ತಿಗೆ ಅಕಸ್ಮಾತ್ ಆಗ ಮಗು ಸತ್ತೋದ. ಗಂಡ ಸತ್ತೋದ, ಮಗ ಸತ್ತೋದ, ನಾನು ಏನ್ ಮಾಡೋದು ಅಂತ ಆಕೆ ಒಂದು ರೀತಿಯ ಹುಚ್ಚಿಡಿ. ಆಗ ಎಲ್ಲರನ್ನೂ ಹೋಗಿ ಕೇಳ್ತಾಳೆ, ನನ್ನ ಮಗನನ್ನ ಬದುಕಿಸ್ಕೊಡಿ, ನನ್ನ ಮಗನನ್ನ ಬದುಕಿಸ್ಕೊಡಿ. ನಿಮ್ಮಂತ ನಮ್ಮಂತ ಅವರು ಸತ್ತೋದ ಮಗುವನ್ನು ಬದುಕಿಸ್ಕೊಡಕ್ಕಾಗತ್ತಾ? ಇಲ್ಲ. ಆಗ ಹಿಂಗೆ ಕೇಳ್ತಾ ಕೇಳ್ತಾ ಅಶೋಕ್ ಆರ್ನಹಳ್ಳಿ ಅಂತ ಅವ್ರು ದೊಡ್ಡವ್ರ ಹತ್ರ ಹೋಗ್ತಾರೆ. ಆಗ ಅಶೋಕ್ ಆರ್ನಹಳ್ಳಿ ಅವ್ರು ಹೇಳ್ತಾರೆ, ನೋಡಮ್ಮ, ಇದು ನಮ್ಮ ಕೈಯಲ್ಲಿ ಆಗ್ತಕ್ಕಂಥ ಕೆಲಸ ಅಲ್ಲ. ನಿನ್ನ ನೋವಿಗೆ, ನಿನ್ನ ಸಮಸ್ಯೆಗೆ ಪರಿಹಾರ ಅಂದ್ರೆ ನಾಳೆ ಪಕ್ಕದ ಹಳ್ಳಿಗೆ ಗೌತಮ ಬುದ್ಧ ಬರ್ತಾನೆ, ಅವನ ಹತ್ರ ನೀನು ನೋವನ್ನು ಹೇಳ್ಕೋ, ಬುದ್ಧ ಏನಾದರೂ ನಿಮ್ಗೊಂದು ಸ್ವಲ್ಪ ಪರಿಹಾರ ಸೂಚಿಸ್ಬೋದು. ಆಗ ಗೌತಮಿ ಮನೆಗೆ ಹೋಗ್ತಾರೆ, ನನಗೆ ಸ್ವಲ್ಪ ಸಾಸಿವೆ ಕೊಡಿ ಅಂತ ಕೇಳ್ತಾಳೆ. ಆಗ ಆ ಮನೆಯವರು ಬೈಕ್ ಕಳಿಸ್ತಾರೆ. 3 ದಿವಸ ಆಯ್ತು ನಮ್ಮ ತಾತ ಸತ್ತೋಗಿ, ಈಗ ಮತ್ತೆ ನಮ್ಮ ಮನೆಗೆ ಬಂದು ನಮ್ಮ ತಾತನ ಜ್ಞಾಪಿಸಿ ನಮ್ಮ ಸಂತ ಬೇರೆಯವರ ಸಂತ ಗೌತಮಿಗೆ ಗೊತ್ತಾಗುತ್ತೆ. ಅದರ ಜೊತೆಯಲ್ಲಿ ಬುದ್ಧನ ಜೊತೆ ಆಕೆ ಹೋಗ್ತಾ ಇರ್ತಾರೆ. ಬುದ್ಧನ ವಿಚಾರಗಳನ್ನೂ ಕೇಳ್ತಾ, ಇತರರ ಸಂಕಟನೂ ಕೇಳ್ತಾ, ನೋವನ್ನೂ ಕೇಳ್ತಾ, ತನ್ನ ನೋವನ್ನು ಮರೆತೋಗಿ ಇವತ್ತಿನ ದಿನ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸರ ಅನೇಕ ವಿಷಯವನ್ನ, ಪ್ರಮುಖವಾದಂಥ ವಿಷಯವನ್ನು ಪ್ರಸ್ತಾಪ ಮಾಡೋದು. ಅವರು ನಿವೃತ್ತರಾದ ಮೇಲೆ ಸಾಕಷ್ಟು ನೀರು ಸೇತುವೆ ಕೆಳಗೆ ಹರಿದೋಗಿದೆ. ಮಚ್ ವಾಟರ್ ಹ್ಯಾಸ್ ಫ್ಲೋಡ್ ಅಂಡರ್ ದ ಬ್ರಿಡ್ಜ್ ಅನ್ನೋ ಹಾಗೆ ನ್ಯಾಯಾಂಗದಲ್ಲಿ ಅನೇಕ ಹೊಸ ಹೊಸ ರೀತಿಯ ಸಮಸ್ಯೆಗಳು ಕಂಡು ಬರ್ತಾ ಇದೆ. ನಾವು ಕನ್ನಡಿಗರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನೋ ಒಂದು ಫಿಲಾಸಫಿಲಿ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಹೇಳಿದಾಗೆ ನಾವು ಕೆಲವು ವಿಷಯಗಳಲ್ಲಿ ಎಚ್ಚೆತ್ತುಕೊಳ್ಬೇಕಾಗಿದೆ. ಆದರೆ ಇದಕ್ಕೇನು ಪರಿಹಾರವೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ನಾವು ಸ್ವಲ್ಪ ಅದಕ್ಕೆ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟಿದ್ವಿ. ಅನೇಕ ನ್ಯಾಯಾಧೀಶರುಗಳು ಒತ್ತಡದಲ್ಲಿ ಕೆಲಸ ಮಾಡ್ತಾರೆ, ಹೊರಗಡೆ ಮತ್ತು ಒಳಗಡೆ ಆಂತರಿಕವಾಗಿ ಒತ್ತಡ ಅಂತ ಹೇಳೋದು. ನಾವು ವಕೀಲರು ಅನೇಕ ಬಾರಿ ಒತ್ತಡ ಇರುತ್ತೆ. ನಾವು ಅನೇಕ ಬಾರಿ ಕೆಲಸ ಮಾಡ್ಬೇಕಾದ್ರೆ ವಿರುದ್ಧ ಪಾರ್ಟಿಯವರು ಬಂದು ಒತ್ತಡ ಹೇರಿರ್ತಾರೆ. ನಾವು ಯಾವ ಒತ್ತಡಕ್ಕೂ ಪಕ್ಕದಲ್ಲೇ ನಾವು ನಮ್ಮ ವಕೀಲಿಕೆ ಕೆಲಸ, ಕಕ್ಷಿಗಾರರಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡೇ ಬಂದಿದ್ದೀವಿ. ವಕೀಲರಿಗೆ ಸಾಧ್ಯವಾದರೆ ನ್ಯಾಯಮೂರ್ತಿಗಳಿಗೆ ಯಾಕೆ ಸಾಧ್ಯವಾಗುವುದಿಲ್ಲ? ನೀವು ವಕೀಲಿ ವೃತ್ತಿಯಲ್ಲಿ ಅತ್ಯಂತ ಹೆಚ್ಚಿನ ಪ್ರತಿಭಾನ್ವಿತರು ಅಂತ ಹೇಳಿ ನಿಮ್ಮನ್ನ ನ್ಯಾಯಾಧೀಶರಾಗಿ ನೇಮಕ ಮಾಡಿರ್ತಾರೆ. ನ್ಯಾಯಮೂರ್ತಿಗಳಿಗೆ ಎಲ್ಲ ಸೌಕರ್ಯವನ್ನು ಕೊಟ್ಟಿದ್ದಾರೆ, ಸೆಕ್ಯೂರಿಟಿ ಆಫ್ ಟೆನ್ಯೂರನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ನಿಮಗೆ ತೆಗೆದಾಕೋಕ್ಕಾಗೋದೇ ಇಲ್ಲ. ಗೊತ್ತಿದೆಯಲ್ಲ ಏನೇನು ಆಗ್ತಾ ಇದೆ ಅಂತ ಹೇಳಿ. ಯಾವ ಕಾರಣ ಇದಿಷ್ಟಿದ್ದ ಮೇಲೆ
ನಮಗೆ ಅಲ್ಲ, ಅವ್ರು ಹೇಳಿರೋದು ಬೇರೆ ದೃಷ್ಟಿಯಲ್ಲಿ, ಬಟ್ ನಾನು ಹೇಳ್ತಾ ಇದ್ದೀನಿ, ಏನು ಒತ್ತಡ ಇರೋಕ್ಕೆ ಸಾಧ್ಯ? ಒಬ್ಬ ನ್ಯಾಯಮೂರ್ತಿ ಆದವನು ತನ್ನ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡಬೇಕಾದ್ರೆ ಎಲ್ಲ ಒಂದು ಸಂವಿಧಾನದಲ್ಲಿ ಎಲ್ಲ ಅನುಕೂಲತೆಗಳನ್ನು ಕೊಟ್ಟಿದ್ರು ಸಹ ಈ ಒತ್ತಡದಲ್ಲಿ ನಿರ್ಣಯವನ್ನು ತೆಗೆದುಕೊಳ್ತಕ್ಕಂಥ ಅನೇಕ ಸಂದರ್ಭಗಳು ನಮಗೂ ಬಂದಿದೆ. ಅವ್ರು ಹೇಳಿದ್ರು, ನಾವು ನುರಿತ ವಕೀಲರು ಅನೇಕ ಬಾರಿ ಎಷ್ಟೇ ನುರಿತ ವಕೀಲರು ಸಹ ಒಳ್ಳೆ ಕೇಸಲ್ಲಿ ಸೋಲನ್ನು ಅನುಭವಿಸಿರೋದು ನಮಗೆಲ್ಲರಿಗೂ ಕಂಡು ಬಂದಿದೆ ಅನೇಕ ಸಾರಿ. ನಾವೇನು ಕಕ್ಷಿಗಾರರಿಗೆ ಇವತ್ತು ಯಾವ್ದಾರ ಮೊಕದ್ದಮೆ ತಗೊಂಡು ಗೆದ್ದೇ ಗೆಲ್ತೀನಿ 100% ಹೇಳೋಕೆ ಆಗದಲ್ಲೇ ಇರೋ ಪರಿಸ್ಥಿತಿ ಇವತ್ತಿನ ದಿನ ಕಂಡು ಬರ್ತಾ ಇದೆ. ಎನ್ ಪುಟ್ಟೇಗೌಡರು ನಮ್ಮ ಹಿಂದಿನ ವಕೀಲರ ಸಂಘದ ಅಧ್ಯಕ್ಷರಾಗಿದ್ದರು ಹಿಂದಿನ ಸಾಲಗಳಲ್ಲಿ. ಅದು ನಮ್ಮ ವಕೀಲರ ಸಂಘಕ್ಕೆ, ವಕೀಲ ವೃತ್ತಿಗೆ, ವಕೀಲರಿಗೆ ಅಮೋಘ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಒಂದು ಶ್ರದ್ಧೆ ಹಾಗೂ ಕ್ರಿಯಾಶೀಲತೆ ಹಾಗೂ ಹೋರಾಟದ ಮನೋಭಾವದಿಂದ ನಮ್ಮ ವಕೀಲರಿಗೆ ಅನೇಕ ಸೌಲಭ್ಯಗಳು ದೊರಕಿವೆ. ಅವರ ಒಂದು ಸ್ಮರಣೆಯಲ್ಲಿ ನಾವು ಅವರ ಪ್ರತಿಷ್ಠಾಪನೆಯನ್ನು ಇವತ್ತು ಸ್ಥಾಪಿಸಿದ್ದೀವಿ. ಹಾಗೂ ಅವರ ಅನುಯಾಯಿಗಳು, ಬೆಂಗಳೂರು ವಕೀಲರ ಸಂಘದವರು ಹಾಗೂ ಅನೇಕ ಹಿರಿಯರು ಎಲ್ಲ ಸೇರಿ ಈ ಪ್ರತಿಷ್ಠಾಪನೆಯನ್ನ ಸಾರ್ವಜನಿಕರಿಗಾಗಿ ಹಾಗೂ ವಕೀಲರಿಗಾಗಿ, ಅವರ ಶ್ರೇಯೋಭಿವೃದ್ಧಿಗಾಗಿ, ಅವರ ಧ್ಯೇಯೋದ್ದೇಶಗಳನ್ನು ಮುಂದೆ ಇಟ್ಟುಕೊಂಡು ನಾವು ಹೋರಾಟವನ್ನು ಮಾಡಬೇಕು ಹಾಗೂ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ಪ್ರತಿಷ್ಠಾಪನೆಯನ್ನು ಇವತ್ತು ಸ್ಥಾಪಿಸಿದ್ದಾರೆ. ಅವರ ಒಂದು ಸ್ಮರಣೆ ಸದಾ ನಮ್ಮ ವಕೀಲರಲ್ಲಿ ಇರುತ್ತೆ, ಸಾರ್ವಜನಿಕರಲ್ಲಿ ಇರುತ್ತೆ. ಒಬ್ಬ ಹಳ್ಳಿಯಿಂದ ಬಂದಂತ ವ್ಯಕ್ತಿ ಇಷ್ಟೊಂದು ಮಹತ್ ಸಾಧನೆಯನ್ನ ಮಾಡಿ ಒಂದು ಶ್ರೇಯಸ್ಸನ್ನ ಗಳಿಸಿದ್ದಾರೆ. ನಾವೆಲ್ಲರೂ ಸಹ ಈ ಒಂದು ಪ್ರತಿಷ್ಠಾಪನಕ್ಕೆ ನಮ್ಮ ಸ್ವಂತ ಶಕ್ತಿಯನ್ನ ನೀಡಿ ಇದೊಂದು ಅಮೋಘವಾದ ಸಂಸ್ಥೆಯಾಗಿ ಪರಿವರ್ತಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಅವರ ನೆನಪಿನಲ್ಲಿ ಮಾತನ್ನು ಮುಗಿಸ್ತೀವಿ. ಸಾಹಿತ್ಯ ಕುಲದ ವಕೀಲರ ಸಂಘದ ಸಾಹಿತ್ಯ ಕುಲದ ಅಧ್ಯಕ್ಷರು ಮತ್ತು ಎನ್ ಪುಟ್ಟೇಗೌಡ ಅನುಯಾಯಿಗಳು ನಾವು ತಿಳಿಸ್ಬೇಕು ಅಂದ್ರೆ ಈ ಒಂದು ಕಾರ್ಯಕ್ರಮ ಅವರ ನೆನಪಿನಲ್ಲಿ ಪುಟ್ಟೇಗೌಡ ಪ್ರತಿಷ್ಠಾನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಏನಂದ್ರೆ ಸರಳ ಸಜ್ಜನಿಕೆಯ ಮಹಾನ್ ವ್ಯಕ್ತಿ ಅವರು. ಅವ್ರ ಬಗ್ಗೆ ಹೇಳಲಿಕ್ಕೆ ಸಮಯನೇ ಸಾಲೋದಿಲ್ಲ. ಯಾಕೆಂದ್ರೆ ಇವತ್ತು ಬೆಂಗಳೂರು ನಗರದಲ್ಲಿ 100 ಕೋಟಿ ಆಸ್ತಿ ಉಳಿಸ್ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಅಣ್ಣನೇ ಅಂತ ಹೇಳಬೇಕು ಕೆ ಎನ್ ಪುಟ್ಟೇಗೌಡರು. ಇವತ್ತು ನಾವು ಮಿಲ್ ಕಾಲೋನಿಯಲ್ಲಿ ರಾಜಾಜಿನಗರಲ್ಲಿ ಇರುವಂತ ಒಂದು ಪಾರ್ಕ್ ಆಗ್ಲಿ, JP ಪಾರ್ಕ್ ಆಗ್ಲಿ, ನಮ್ಮ ಯಡಿಯೂರಪ್ಪ ಇರುವಂತ ಪಾರ್ಕ್ಗಳಾಗ್ಲಿ, 100,000 ಕೋಟಿ ಬೆಲೆ ಬಾಳುವಂತ ಗೌರ್ಮೆಂಟ್ ಆಸ್ತಿಗಳನ್ನ BDAಗೆ ಪರವಾಗಿ ಉಳಿಸ್ಕೊಟ್ಟಂತ ನಿಷ್ಠಾವಂತ, ಅವ್ರಿಗೆ ಎಷ್ಟೋ ಕೋಟಿಗಳು ಲಂಚ ಬರೋದು ಮುಟ್ಟದಲ್ಲೇ ಇವತ್ತು ಒಂದು ಬೆಂಗಳೂರಿಗೆ ಒಂದು ಮಾದರಿಯಾದಂತ ಮಹಾನ್ ವ್ಯಕ್ತಿ ನಮ್ಮ ಕೆ ಎನ್ ಪುಟ್ಟೇಗೌಡರು ವಕೀಲರು. ಸೊ ಅವರು ನಿಧನ ಆಗಿ ಇಲ್ಲಿಗೆ 1 ವರ್ಷ ಕಳೆದಿದೆ. ಸೊ ಅವರ ಹೆಸರಿನಲ್ಲಿ ಏನಂದ್ರೆ ಅವರು ಸದಾ ಯಾವತ್ತು ವಕೀಲರ ಯೋಗಕ್ಷೇಮನೆ ಬಯಸ್ತಾ ಇದ್ರು. ಇವತ್ತು ನಮ್ಮ ವಕೀಲರ ಸಂಘದಲ್ಲಿ ಇರುವಂತ ನಮ್ಮ ಸಂಘದ ಬಿಲ್ಡಿಂಗ್ ಆಗ್ಲಿ, ಸೊಸೈಟಿ ಆಗ್ಲಿ, ಬ್ಯಾಂಕ್ ಆಗ್ಲಿ, ಇವರು ಕೊಡುಗೆ ಬಹಳ ಅಪಾರ. ಇವತ್ತು ಯಾರೇ ಆಗ್ಲಿ ಒಂದು ಯಂಗ್ಸ್ಟರ್ಸ್ ಏನೋ ಒಂದು ಲೋನ್ ಬೇಕು ಅಂತ ಅಂದ್ರೂ ವಕೀಲರುಗಳಿಗೆ ಎಲ್ಲೂ ಲೋನ್ ಕೊಡಲ್ಲ ಅಂತಾರೆ. ಸೊ ಹಂಗಾಗಿ ಆ ತರ ವಿಚಾರದಲ್ಲಿ ಅವರು ಮೊದಲನೇ ಪ್ರಾರಂಭ ಮಾಡಿದ್ದು ಸೊಸೈಟಿ ಅಂತ, ಅಡ್ವೊಕೇಟ್ಸ್ ಕೋಆಪರೇಟಿವ್ ಸೊಸೈಟಿ ಅಂತ ಮಾಡಿದ್ರು. ಅಲ್ಲಿ ಸಣ್ಣ ಪ್ರಮಾಣದಲ್ಲಿ ಲೋನ್ಗಳು ಕೊಡೋದು, ಮತ್ತೆ ವಕೀಲರಿಗೆ ಬೇಕಾದಂತ ಎಲ್ಲಾ ಸಲಕರಣೆಗಳನ್ನ ಕೊಡಿಸೋದು, ಈ ರೀತಿ ಆ ಸಂಸ್ಥೆನ ಬೆಳೆಸಿ ತುಂಬಾ ಉತ್ತುಂಗಕ್ಕೆ ತಗೊಂಡೋದ್ರು. ಆ ಸಂಸ್ಥೆಯಿಂದನೇ ನಾವು ತಿಳಿದಂಗೆ ನಮ್ಮ ಸಂಘಕ್ಕೆ 100 ಕೋಟಿ ಕೊಟ್ಟು ಇವತ್ತು ನಮ್ಮ ವಕೀಲರ ಸಂಘ ಏನು ಬೃಹದಾಕಾರವಾಗಿ ಬೆಳೆದಿದೆಯಲ್ಲ, ಫಸ್ಟ್ ಕೊಡುಗೆ ಒಂದು ವಕೀಲರ ಸಂಘ ಭಾಳ ಲವಲವಿಕೆಯಿಂದ ಹೋರಾಡ್ತಿದ್ದೀವಿ. ವಕೀಲ ಸಂಘ
ಮಲ್ಲಿಕಾರ್ಜುನ ಅವರಿಗೆ